ನಮ್ಮ ಜೀವನನ ಒಂದು ಜರ್ನಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಕೆಲವೊಂದು ಕ್ಷಣಗಳು ಮಾತ್ರ ನಮ್ಮ ಜೊತೆ ಯಾವಾಗಲೂ ಜೀವಂತವಾಗಿರುತ್ತೆ. ಅದರಲ್ಲಿ ಇದು ಒಂದು. ಜರ್ನಿ ಸ್ಟಾರ್ಟ್ ಆಗಿದ್ದು ಕ್ಯಾಸಲ್ ರಾಕ್ ಅನ್ನೋ ಒಂದು ಊರಿಂದ. ಅದು ಗೋವಾ ಕರ್ನಾಟಕ ಬಾರ್ಡರ್. ಆ್ಯಂಡ್ ನಾವು ಹಿಂದಿನ ದಿನ ರಾತ್ರಿನೇ ಕ್ಯಾಸಲ್ ರಾಕಲ್ಲಿ ಹೋಗಿ ಸ್ಟೇ ಆಗಿರ್ತೀವಿ. ಬೆಳಗ್ಗೆ ಎದ್ದು 8 ಗಂಟೆ ಅಷ್ಟೊತ್ತಿಗೆ ನಾವು ತಿಂಡಿ ತಿಂದು ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋದರೆ ನಾವು ಅಲ್ಲಿ ಇದ್ದಿದ್ದು 6 ಜನ. ಬಟ್ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಎನ್ಕ್ವೈರಿ ಮಾಡಿದಾಗ ನಮಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಆ್ಯಂಡ್ ಮೇನ್ಲಿ ಅಲ್ಲಿರೋರಿಗೆ ಯಾರಿಗೂ ಕನ್ನಡನೇ ಬರ್ತಿರ್ಲಿಲ್ಲ. ಸೊ ನಮ್ಮ ಜೊತೆ ಬೇರೆ ಯಾರೂ ಟ್ರೆಕ್ಕರ್ಸು ಇರಲಿಲ್ಲ. ಹಾಗೆ ಮಳೆ ಬೇರೆ ಹೆವಿ ಬರ್ತಾಯಿತ್ತು. ಅದಕ್ಕೆ ನಾವೇ ಡಿಸೈಡ್ ಮಾಡಿ ಗೋವಾ ರೂಟ್ನ ಹಿಡ್ಕೊಂಡು ರೈಲ್ವೆ ಟ್ರ್ಯಾಕಲ್ಲಿ ಹೊರಡ್ತೀವಿ. ದೂದ್ ಸಾಗರ್ ವಾಟರ್ ಫಾಲ್ಸ್ಗೆ ಹೋಗಬೇಕಂದ್ರೆ ಇರೋದು 2 ವೇ. ಒಂದು ಗೋವಾ ಸೈಡಿಂದ ಬರಬೇಕು ಆ್ಯಂಡ್ ಅದು ಬಿಟ್ಟರೆ ಕರ್ನಾಟಕ ಸೈಡಿಂದ. 2 ಕಡೆ ರೈಲ್ವೆ ಟ್ರ್ಯಾಕ್ ಮೇಲೆ ನಡಿಬೇಕು ಆ್ಯಂಡ್ 2 ಕಡೆ ಸೇಮ್ ರೂಲ್ಸ್, ಸೇಮ್ ಪಾಲಿಸಿ. ಟನಲ್ ನಂಬರ್ 1. ಫಸ್ಟ್ ಟನಲ್ ಕ್ರಾಸ್ ಆಗ್ತಿದ್ದಂಗೆ ಈ ಜರ್ನಿಲಿ ಕಾಣಿಸ್ಕೊಳ್ಳುವಂಥ ಮೊದಲನೇ ಟ್ರೈನ್ನ ತುಂಬ ಸತಿ ನೋಡಿರ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ಈ ಜರ್ನಿಲಿ ಟ್ರೈನ್ ನೋಡೋವಾಗ ಲೈಟಾಗಿ ಒಂಥರ ಭಯ, ಹಾಗೆ ಇನ್ನೊಂದು ಕಡೆ ಒಂಥರ ಖುಷಿ. ಗಂಟೆ ಆದಮೇಲೆ ಪಾಸ್ ಆಗಿದೆ ಟ್ರೈನ್. ಕ್ಯಾಸಲ್ ರಾಕಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ಅಷ್ಟು ಮಳೆಯಲ್ಲಿ ನಡಿಬೇಕಾದ್ರೇ ಒಂಥರ ಎದೆಲ್ ಡವ ಸ್ಟಾರ್ಟ್ ಆಗಿತ್ತು. ಯಾಕಂದರೆ ಅದು ಯಾರೂ ಇಲ್ಲದೆ ಇರುವಂಥ ಒಂದು ಪ್ರದೇಶ. ಅದ್ರ ಮೇಲೆ ನಮ್ಮ ಫ್ರೆಂಡ್ ದರ್ಶನ್ದು ಸ್ವಲ್ಪ ಆ್ಯಂಕಲ್ ಟ್ವಿಸ್ಟ್ ಆಗಿತ್ತು. ಆ್ಯಂಡ್ ಆ ಪರಿಸ್ಥಿತಿಯಲ್ಲಿ 12 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಮೇಲೆ ಎಮರ್ಜೆನ್ಸಿ ಏನೇ ಆದರೂ ಕೂಡ ನಮ್ಮನ್ನು ನಾವೇ ನೋಡ್ಕೊಬೇಕು ಹೊರತಾಗಿ ಬೇರೆ ಯಾರೂ ಬರಲ್ಲ ಅಲ್ಲಿ. ಆ ಕಾಲದಲ್ಲಿ ಪೋರ್ಚುಗೀಸ್ ಅವರು ಟನಲ್ಗೆ ಕ್ಯಾಸಲ್ ಥರ ಕನ್ಸ್ಟ್ರಕ್ಟ್ ಮಾಡಿರೋ ಆರ್ಕಿಟೆಕ್ಚರ್ ನೋಡೋಕ್ಕೆ ಒಂಥರ ಚಂದ. ಅದನ್ನು ನೋಡ್ತಾ ಇದ್ದರೆ ಓ ಹೆಂಗಪ್ಪ ಮಾಡಿರ್ಬೋದು ಇದನ್ನು ಅಂತ ಅನಿಸುತ್ತೆ. ಹಾಗೆ ಟನಲ್ನ ಕ್ರಾಸ್ ಮಾಡಿ ಸ್ವಲ್ಪ ದೂರ ಹೋಗಾದ್ಮೇಲೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಚಾಕ್ಲೇಟ್ ತಿನ್ನಿ, ಎಂಜಾಯ್. ಹೆಂಗುಂಟ ಚಾಕ್ಲೇಟ್ಸ್ ತಿನ್ಕೊಂಡು ಇನ್ನೊಂದು ಟನಲ್ ಕ್ರಾಸ್ ಮಾಡೋಷ್ಟರಲ್ಲಿ ಇನ್ನೊಂದು ಇಂಜಿನ್ ಕೂಡ ಪಾಸ್ ಆಯಿತು. ಹೋಗುವಾಗ ದಾರಿಯಲ್ಲಿ ಸಿಗೋ ಒಂದೊಂದು ವ್ಯೂ ಕೂಡ ತುಂಬ ಸಖತ್ತಾಗಿತ್ತು. ಆ್ಯಂಡ್ ಫಸ್ಟು ಒಂದು ಬ್ರಿಡ್ಜ್ ಸಿಕ್ತು, ಅಲ್ಲಿ ಕೂಡ ಹಾಗೆ ಫುಲ್ ಫಾಗ್. ಅದನ್ನು ನೋಡಿ ನಮ್ಮಮ್ಮ ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ ವಯಸ್ಸಲ್ಲಿ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಇನ್ನೂ ಒಂಥರ ಎನರ್ಜಿ ಬರೋದು. ಹಾಗೆ ಮುಂದೆ ಹೋಗುವಾಗ ಚಿಕ್ಕ ಚಿಕ್ಕ ನೀರಿನ ಜರಿಗಳು ಕಾಣಿಸ್ತಾ ಇತ್ತು. ಅದು ಹೆಂಗೆ ಅಂದರೆ ನೀವು ಯಾವುದೋ ಬೇರೆ ಪ್ರಪಂಚದಲ್ಲಿದ್ದೀರ ಅನ್ನೋ ಥರ. ಯಾರ್ದು ಜನರ ಮಾತು ಕೇಳಿಸಲ್ಲ, ಬರೀ ಮರಗಿಡಗಳ ಶಬ್ದ, ಸುತ್ತಲೂ ಫಾಗ್. ಆವಾಗವಾಗ ಮಳೆ ಬರೋದು, ಅದು ಬಿಟ್ಟರೆ ನೀವಷ್ಟೇ. ಸೊ ಕಾರಾಂಚಲಲ್ಲಿ ಇದ್ದೀವಿ ಇವಾಗ. ಕಾರಾಂಚಲ್ ಬಂದು ಗೋವಾದಲ್ಲಿ ಬರುತ್ತೆ. ಕರ್ನಾಟಕ ದಾಟ್ಬಿಟ್ಟಿದ್ದೀವಿ ಆವಾಗಲೇ ಆಲ್ರೆಡಿ. ಕಾರಂಜಲ್ ಸ್ಟೇಷನ್ ದಾಟ್ತಿದ್ದಂಗೆ ತಿರ್ಗಾ ಟ್ರೈನ್ ಹಾರ್ನ್ ಕೇಳಿಸುತ್ತೆ. ಆ್ಯಂಡ್ ಮತ್ತೆ ತಿರ್ಗಾ ಟ್ರೈನ್ ಬರುತ್ತೇನೋ ಅಂತ ಅಲ್ಲೇ ಸೈಡಲ್ಲಿ ಕೂತಿದ್ವಿ. 3ನೇ ಟ್ರೈನ್. ಬಟ್ ಟ್ರೈನ್ ಬಂದಿಲ್ಲ. ಅಲ್ಲೇ 5 ನಿಮಿಷ ಕೂತು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈ ಜರ್ನಿದು ಸ್ಪೆಷಾಲಿಟಿ ಏನಂದರೆ 12 ಕಿಲೋಮೀಟ್ರು ರೈಲ್ವೆ ಟ್ರ್ಯಾಕ್ ಮೇಲೆ ನಡೆಯೋದಿದ್ರೂ ನಮಗೆಲ್ಲೂ ಬೋರ್ ಅಥವಾ ನನ್ನ ಕೈಲಾಗಲ್ಲಪ್ಪ ಅಂತ ಅನಿಸೇ ಇಲ್ಲ. ಒಂದೊಂದು 5-5 ನಿಮಿಷಕ್ಕೂ ಹೊಸ ಥರ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದರಲ್ಲೂ ದೂದ್ ಸಾಗರ್ ನೋಡೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್. ಆಮೇಲೆ ಹೋಗ್ತಾ ಇರೋವಾಗ ಒಂದು ಬ್ರಿಡ್ಜ್ ಕಾಣಿಸುತ್ತೆ.
ಬ್ರಿಡ್ಜ್ ನೋಡಿದ್ಮೇಲಂತೂ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗೋಯ್ತು. ಆವಾಗ ಇನ್ನೂ ಬೇಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲೈಟಾಗಿ ನೀರಿನ ಸೌಂಡು ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ಜನ ಕೂಡ ತುಂಬ ಇದ್ದರು. ಓಕೆ, ದೂದ್ ಸಾಗರ್ ಬಂತೇನೋ ಅಂತ ಒಂದು ಕಡೆ ಥಿಂಕಿಂಗ್ ಆದರೆ ಇನ್ನೊಂದು ಕಡೆ ಇದಲ್ಲ ಅಂತ. ಹೆಂಗೆ ಅಂದರೆ ಚಿಕ್ಕ ಮಗು ಥರ ಆಗ್ಬಿಟ್ಟಿದೆ. ಬಟ್ ಅದು ದೂದ್ ಸಾಗರ್ ಆಗಿರಲಿಲ್ಲ, ಯಾವುದೋ ಒಂದು ಚಿಕ್ಕ ಫಾಲ್ಸ್ ಆಗಿತ್ತಷ್ಟೇ. ಆ್ಯಂಡ್ ಅಲ್ಲಿಗೆ ನಮ್ಗೆ ಸುಸ್ತು ಕೂಡ ಆಯಿತು. ಹಾಗೆ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿದ್ವಿ. ಅಲ್ಲಿ ಕೂಡ ಹಾಗೆ ತುಂಬ ಜನ ಇದ್ದರು. ಗ್ಯಾಪಲ್ಲಿ ಒಂದು ಗೂಡ್ಸ್ ಟ್ರೈನ್ ಕೂಡ ಪಾಸ್ ಆಯಿತು. ಅದಾದಮೇಲೆ ತಿರ್ಗಾ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಹೋಗ್ತಾ ಇರೋವಾಗ ಕಾಣಿಸ್ತಾ ಇರೋ ಒಂದೊಂದು ವ್ಯೂ ಕೂಡ ಆಹಾ, ಇಡೀ ದಿನ ಅಲ್ಲೇ ನಿಂತ್ಕೊಂಡ್ಬಿಡೋಣ ಅಂತ ಅನ್ಸೋದು. ಹಾಗೆ ಚೆನ್ನಾಗಿ ವ್ಯೂಸ್ನೆಲ್ಲ ನೋಡಿಕೊಂಡು ಟನಲ್ ಒಳಗಡೆ ಹೋಗ್ತೀವಿ. ಆ್ಯಂಡ್ ಇಟ್ ವಾಸ್ ನಾರ್ಮಲ್. ಯಾವಾಗ ಟನಲ್ ಎಂಡ್ ಆಯಿತೋ ಒಂದು ವ್ಯೂ ಓಪನ್ ಆಯಿತು. ಅದೇನೆಂದರೆ ಆಗಲೇ ದೂರದಿಂದ ನೋಡಿರೋ ಬ್ರಿಡ್ಜ್. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಅಲ್ಲಿ ಆ ಬ್ರಿಡ್ಜ್ನೆಲ್ಲ ನೋಡಿ ಫುಲ್ ಖುಷಿಯಾಗಿ, ಫುಲ್ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗಿ ಸೋನಾಲಿಯಂ ಸ್ಟೇಷನ್ನ ದಾಟಿಕೊಂಡು ನಾವು ಫುಲ್ ಜೋಶಲ್ಲಿ ನಡ್ಕೊಂಡು ಹೋಗ್ತೀವಿ. ಫೈನಲಿ ವಿ ಎಂಡ್ ಅಪ್ ರೀಚಿಂಗ್ ದಿಸ್ ಬೋರ್ಡ್. ಅದೊಂಥರ ಏನೋ ಸಾಧಿಸಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತು. ಒಂದು ಲೆವೆಲಲ್ಲಿ ಜನ ಇದ್ದರು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದೇನೆಂದರೆ ಯಾರನ್ನೂ ಫಾಲ್ಸ್ ಅಲೋ ಮಾಡ್ತಿಲ್ಲ ಅಂತ. ಆಫೀಸರ್ಸ್ ಜೊತೆ ಎಷ್ಟೇ ಮಾತಾಡಿದ್ರೂ ಅವ್ರು ಒಪ್ತಿರಲಿಲ್ಲ. ನಾವು ಅಲ್ಲಿವರೆಗೂ ಎಷ್ಟು ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದು ಅದೆಲ್ಲ ಒಂದೇ ಸತಿ ಅಳಿಸೋಯ್ತು. ಆಫೀಸರ್ಸ್ ಹತ್ರ ಹೋಗಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ದ ಆನ್ಸರ್ ವಾಸ್ ನೋ. ಬಟ್ ಅರ್ಧ ಗಂಟೆ ನಂತರ ಕಾಡಿ ಬೇಡಿ ಅವ್ರು ಅಲೋ ಮಾಡಿದ್ರು. ನಮಗೆ ಅದು ಹಂಗೆ ಅಂದಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಬಿಕಾಸ್ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಲಾಸ್ಟ್ ಟ್ರೈನ್ ಕೂಡ 5 ಗಂಟೆಗೆ. ಅಲ್ಲಿರೋ ಆಫೀಸರ್ಸ್ ಕೂಡ ಅದೇ ಟ್ರೈನಲ್ಲಿ ವಾಪಸ್ ಹೋಗೋದು. ಆ್ಯಂಡ್ ಅದು ಬಿಟ್ಟರೆ ಬೇರೆ ಯಾವುದೂ ಟ್ರೈನ್ ಇಲ್ಲ. ನಾವು ಅಗೇನ್ ಬೇಗ ಹೊರಟ್ವಿ. ಆ್ಯಂಡ್ ಹೋಗ್ತಾ ಇದ್ದೀವಿ. ದೂದ್ ಸಾಗರ್ ಹಳೆ ರೈಲ್ವೆ ಸ್ಟೇಷನ್ ಕಾಣಿಸ್ತು. ಆ್ಯಂಡ್ ಇನ್ನೇನು ಸ್ವಲ್ಪ ಮುಂದೆ ಹೋದ ತಕ್ಷಣ ಫಾಲ್ಸ್ ಕಾಣಿಸ್ತಾ ಇದೆ ಅನ್ನೋಷ್ಟೊತ್ತಿಗೆ ಅಗೇನ್ ಹೈಯರ್ ಆಫೀಸರ್ಸ್ ಯಾರನ್ನೂ ಫಾಲ್ಸ್ಗೆ ಅಲೋ ಮಾಡಲ್ಲ ಅಂತ ತಿರ್ಗಾ ಎಲ್ಲರನ್ನೂ ವಾಪಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಕೂಡ ಹೆವಿ ಆರ್ಗ್ಯುಮೆಂಟ್ಸ್ ನಡೀತು. ಆ್ಯಂಡ್ ಅಲ್ಲೊಬ್ಬರು ಆಫೀಸರು ನನ್ನ ಕ್ಯಾಮ್ರಾ ನೋಡಿ ಎಲ್ಲನೂ ಹೇಳೋಕ್ಕಾಗಲ್ಲ, ಬಟ್ ಯುನೋ ತುಂಬಾ ಸೀನ್ ಕ್ರಿಯೇಟ್ ಆಗೋಯ್ತು. ಅಷ್ಟೊಂದೆಲ್ಲ ಮಾಡಿ ಇನ್ನೊಂದು ಅರ್ಧ ಗಂಟೆ ಸತಾಯಿಸಿ ಫೈನಲ್ ಆಗಿ ಅವ್ರು ನಮ್ಮನ್ನ ಅಲೋ ಮಾಡ್ತಾರೆ. ಅದೇನೋ ಅಂತಾರಲ್ಲ, ಕಷ್ಟಪಟ್ಟು ಮಾಡಿರೋ ಕೆಲಸನೇ ತುಂಬ ನಮಗೆ ಖುಷಿ ಕೊಡೋದು. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಆದರೆ ಒಂದಂತೂ ಸತ್ಯ, ದೂದ್ ಸಾಗರ್ ಇಸ್ ಡೆಫಿನೆಟ್ಲಿ ದ ಸೀ ಆಫ್ ಮಿಲ್ಕ್.